ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾನ್ವಿ ಕಿರಣ್ ವ್ಲಾಗ್ಸ್. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡೋಣ ಮರಿಬೇಡಿ. ಸೊ ಇವತ್ತೇನು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದು ಡೈಲಿ ವ್ಲಾಗ್. ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಫಾರ್ ಭರತನಾಟ್ಯ ಮಾಡ್ತಿದ್ದೀನಿ. ಸೊ ಇವಾಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ. ಯಾವ ಸೋಪ್ ಅಂದರೆ ಸದ್ಗುಡು ಸೋಪ್ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನಾನು ಒಂದು ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಇವಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ 5 ಮಿನಿಟ್ಸ್ ಆಗುತ್ತೆ. ಸೊ ನನಗೆ ಆಲ್ರೆಡಿ ಭರತನಾಟ್ಯಕ್ಕೆ ಟೈಮ್ ಆಗಿದೆ. ಸೊ ಆ ಕ್ರೀಮ್ನ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಓಕೆ, ನಾನು ಇದನ್ನೇ ಯೂಸ್ ಮಾಡೋದು ಕ್ರೀಮ್. ಸೊ ಇದು ವೃತ್ತಿ ರೈಫಾರ್ ಆಯುರ್ವೇದಿಕ್ ಕ್ರೀಮ್ ಇದು. ಸೊ ಇದು ಇದು ಆಲ್ ಸ್ಕಿನ್ ಟೈಪ್ಸ್ಗೆ, ಎಲ್ಲ ಸ್ಕಿನ್ ಟೈಪ್ಸ್ಗೂ ಇದು ಸೂಟ್ ಆಗುತ್ತೆ. ಸೊ ಇದು ಮೇಡ್ ವಿತ್ ಆಲ್ಮಂಡ್, ಆಲೋವೆರಾ ಆ್ಯಂಡ್ ಕನಕ ಆಯಿಲ್. ಸೊ ಇದು ಫ್ರೇಗ್ರೆನ್ಸ್ ಒಂದು ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಫೇಸನ್ನು ಮಾಯ್ಶ್ಚರೈಸ್ ಆಗಿರುತ್ತೆ. ಅಪ್ ಟು 24 ಅವರ್ಸ್ ಅದು ನಮ್ಮ ಫೇಸನ್ನು ಮಾಯ್ಶ್ಚರೈಸರ್ ಆಗಿ ಇಕ್ಕುತ್ತೆ. ಮತ್ತು ಇವಾಗ ಚಳಿಗೆ ಡ್ರೈ ಸ್ಕಿನ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ನೀವು ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಡೀಟೇಲ್ಸ್ ಇನ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಓಕೆ, ಇವಾಗ ಕ್ರೀಮ್ನ ಹಾಕ್ಕೊಂಡೆ, ಮತ್ತು ಒಂದು ಬಿಂದಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಲಿಪ್ ಬಾಮ್. ಸೊ ನೀವು ಆ ಲೋಷನ್ ಹಾಕ್ಕೊಂಡ್ಮೇಲೆ ನೀವು ಪೌಡ್ರ್ ಹಾಕ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಪೌಡ್ರ್ ಹಾಕ್ಕೊಂಡ್ರೆ ನಿಮ್ಗೆ ಅದೇನು ವರ್ಕ್ ಆಗಲ್ಲ ಅದು ನೀವು ಪೌಡ್ರ್ ಹಾಕ್ಕೊಂಡ್ರೆ. ಸೊ ನೀವು ಸುಮ್ಮನೆ ಅದು ಲೋಷನ್ನ ಕ್ರೀಮನ್ನು ಹಾಕ್ಕೊಂಡು ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ನನ್ನ ಕಾಸ್ಟ್ಯೂಮ್ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನೋಡಿ, ಇದೊಂದು ಟೀ ಶರ್ಟ್ ಮತ್ತು ಇದೊಂದು ಬ್ಲ್ಯಾಕ್ ಲೆಗಿನ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಭರತನಾಟ್ಯ ಕಾಸ್ಟ್ಯೂಮ್ ಅಲ್ಲ, ಸುಮ್ಮನೆ ನಾರ್ಮಲಾಗಿ ಇವಾಗ ಹಾಕ್ಕೊಂಡಿದ್ದು. ಸೊ ಇವಾಗ ನಾನು ಭರತನಾಟ್ಯ ಕಾಸ್ಟ್ಯೂಮ್ ಹಾಕ್ಕೊತೀನಿ. ನೋಡೋಣ. 3, 2, 1. ಸೊ ಓಕೆ, ನಾನು ಇದೊಂದು ಬ್ಲೂ ಕಲರ್ ಲೆಗಿನ್ಸ್ ಮತ್ತು ಈ ಟಾಪನ್ನು ವೇರ್ ಮಾಡ್ತಿದ್ದೀನಿ. ಸೊ ಬ್ಲೂ ಕಲರ್ ಲೆಗಿನ್ಸ್ ಮತ್ತು ವೈಟ್ ಕಲರ್ ಟಾಪನ್ನು ವೇರ್ ಮಾಡ್ತಿದ್ದೀನಿ. ಸೊ ವೈಟ್ ನನಗೆ ತುಂಬ ಇಷ್ಟ ಅಂತ ಹಾಕ್ಕೊತಿರೋದು. ಸೊ ಓಕೆ, ಇವಾಗ ಬೇಗ ಬಟ್ಟೆನ ಹಾಕ್ಕೊತೀನಿ. ಬಾಯ್. ಸೊ ಓಕೆ, ಔಟ್ಫಿಟ್ ಹಾಕ್ಕೊಂಡು ನಾನು ರೆಡಿ ಆಗಿದ್ದೀನಿ ಇವಾಗ. ಸೊ ನಾನು ತಲೆ ಬಾಚ್ಕೊಂಡಿಲ್ಲ ಮೇಯ್ನ್ಲಿ. ಸೊ ಇವಾಗ ತಲೆ ಬಾಚ್ಕೊಳಕ್ಕೆ ಹೋಗ್ತೀನಿ, ಬನ್ನಿ. ನಾನು ಬಾಚ್ಕೊಳ್ಳುವಾಗ ಯಾವಾಗಲೂ ಪಾರ್ಟಿಷನ್ಸ್ ಮಾಡ್ತೀನಿ. ಲೈಕ್ ಈ ಥರ ಹಾಫ್ ತೊಗೋತಾರಲ್ಲ, ಈ ಥರ. ಸೊ ನಾನು ತಲೆಗೆ ಎಣ್ಣೆ ಹಚ್ಚಿರೋದ್ರಿಂದ ಸ್ವಲ್ಪ ಈಸಿ ಆಗ್ತಿದೆ ನನಗೆ. ಸೊ ಓಕೆ, ಏರ್ ಕೂಂಬ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾಕೆ ಸಡನ್ನಾಗಿ ವೀಡಿಯೋ ನಿಲ್ಲಿಸಿದೆ ಅಂದರೆ ಟ್ಯೂಷನಿಗೆ ಬಂದಳು. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಸೊ ಓಕೆ, ಇವಾಗ ನೋಡಿ, ನಾನು ತಲೆನ ಬಾಚ್ಕೊಂಡಿದ್ದೀನಿ. ಸೊ ಐ ಆಮ್ ಫುಲ್ಲಿ ರೆಡಿ ಇವಾಗ. ಸೊ ನಾನು ಹೋಗುವಾಗ ಬೇಕಂದರೆ ನಿಮ್ಗೆ ತೋರಿಸ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಟ್. ಬಾಯ್ ಬಾಯ್. ಆಮೇಲೆ ದಿನ ನಿಮಗೆ ಡೈಲಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ಒಂದಿನ ಏನಾದರೂ ಮಿಸ್ ಆಗಿಬಿಟ್ರೆ ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಇವಾಗಲೇ ಹೇಳ್ಬಿಡ್ತೀನಿ, ಯಾಕಂದರೆ ನನಗೆ ಎಕ್ಸಾಮ್ಸ್ ನಡೀತಿದ್ದೆ ಫ್ರೈಡೆಯಿಂದ. ಸೊ ಅದಕ್ಕೆ ಒಂದು ದಿವಸ ಏನೋ ಡೈಲಿ ವ್ಲಾಗ್ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ ಪ್ಲೀಸ್, ನನಗೆ ಎಕ್ಸಾಮ್ ನಡೀತಿದೆ. ಸೊ ಓಕೆ, ಇವಾಗ ನಾನು ಹೋಗುವಾಗ ನಿಮಗೆ ತೋರಿಸ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಟ್. ಬಾಯ್ ಬಾಯ್. ಸೊ ಇವಾಗ ಪ್ಲೇ ಟೈಮ್. ನನ್ನ ಮಗನಿಗೆ
ಅವನು ಇಲ್ಲಿ ಜಿಮ್ ಮಾಡೋದಕ್ಕೆ ಅಂತ ಇದನ್ನೆಲ್ಲ ಹಾಕಿರೋದು ನಾವು. ಅದರಲ್ಲಿ ಸ್ವಿಂಗ್ ಆಡ್ತಾ ಇದ್ದಾನೆ. ಅವ್ರ ತಾತ ಅವ್ರ ಅಜ್ಜಿ ಆಡಿಸ್ತಾ ಇದ್ದಾರೆ. ನಾನು ಸೈಡಲ್ಲಿ ನಿಂತ್ಕೊಂಡು ವಿಡಿಯೋ ತೆಗಿತಾ ಇದ್ದೀನಿ. ಏನೇನೋ ತರಲೆ ಮಾಡ್ತಾನೆ. ಅದರಲ್ಲೇ ಪಲ್ಟಿ ಹೊಡಿಯೋದು, ಜೋರಾಗಿ ಈ ಥರ ಸ್ವಿಂಗ್ ಆಡೋದು, ಮತ್ತು ಇನ್ನು ಏನೇನೋ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಇನ್ನೂ ಒಂದು ಥ್ರೆಡ್ ಥರ ಕಾಣಿಸ್ತಾ ಇದೆಯಲ್ವ, ಅಲ್ಲೂ ಕೂಡ ಅಷ್ಟೇ. ಅಲ್ಲೂ ಏನೇನೋ ಹತ್ತಿ ಎಲ್ಲ ಮಾಡಿ ತರಲೆ ನೋಡಿ. ಇಲ್ಲಿ ಈ ಥರ ಪಲ್ಟಿ, ಈ ಥರ ಫುಲ್ಲು ಫ್ಲಿಪ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಸೊ ಅವ್ರು ಬಂದಿದ್ದರು ಮೇಲೆ ಆಟ ಆಡಿಸೋದಕ್ಕೆ, ಹಾಗಾಗಿ ಗೊತ್ತಿಲ್ದಂಗೆ ವಿಡಿಯೋ ತೆಗೆದೆ. ಸೊ ನೋಡಿ ಈ ಥರ ಆಟ ಆಡ್ತಾ ಇದ್ದಾನೆ. ಅದಾದಮೇಲೆ ಐಸ್ ಕ್ರೀಮ್ ಅಂಗಡಿಗೆ ಹೋದ್ವಿ. ಮನೆ ಹತ್ರ ಇರೋದೊಂದು ಐಸ್ ಕ್ರೀಮ್ ಪಾರ್ಲರ್ ಇದೆ. ಸೊ ಅಲ್ಲೋಗಿ ಐಸ್ ಕ್ರೀಮು ಮತ್ತು ಹಾಗೆ ಬರ್ಗರು ಅದನ್ನೆಲ್ಲ ತಿಂದ್ಕೊಂಡು ಆಮೇಲೆ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಹೀಗಿತ್ತು ನಮ್ಮ ಡೇ ಇವತ್ತು. ಸೊ ಕಂಪ್ಲೀಟ್ ನಾನು ಫುಲ್ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇವತ್ತು ವ್ಲಾಗಲ್ಲಿ ಬರೀ ಶಾನ್ವಿ ಮತ್ತು ಶ್ರೀವತ್ಸನೇ ಇದ್ದಾರೆ. ಬೇರೆ ಏನು ಆ್ಯಕ್ಚುಲಿ ನಾನು ಹೊರಗಡೆ ಏನೂ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಮನೆಯಲ್ಲೇ ನಾನು ಬ್ಯುಸಿ ಇದ್ದೆ. ನೆಕ್ಸ್ಟ್ ವೀಡಿಯೋ ಖಂಡಿತ ಸೂಪರಾಗಿರುತ್ತೆ ನೋಡಿ.